ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 17ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ ನಾವು 1ರಿಂದ 19 ವಚನಗಳನ್ನು ಮಾತ್ರ ನೋಡಲಿಕ್ಕಿದ್ದೇವೆ. ಮೊದಲನೇ ಭಾಗ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಡೋಣ. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 19 ವಚನಗಳಲ್ಲಿ ನಾವು ಕರುಣೆ ಮತ್ತು ನಂಬಿಕೆಯ ಬಗ್ಗೆ ಇರುವಂಥ ಪಾಠಗಳನ್ನು ನಾವು ನೋಡ್ಕೊಳ್ತೇವೆ. 15 ಲೆಸನ್ಸ್ ಆನ್ ಮರ್ಸಿ ಆ್ಯಂಡ್ ಫೇತ್. ಲೂಕ 17 1ರಿಂದ 19 ವಚನಗಳಲ್ಲಿ ಕರುಣೆ ಮತ್ತು ವಿಶ್ವಾಸದ ಬಗ್ಗೆ 15 ಪಾಠಗಳು. ವಾವ್, ಭಾಳ ಚೆನ್ನಾಗಿರ್ತವೆ. ಇವೆರಡೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾಕಂದರೆ ಕರುಣೆ ದೇವರಿಂದ ಬರುವಂಥದ್ದು, ವಿಶ್ವಾಸ ನಮ್ಮಿಂದ ದೇವರಿಗೆ ವ್ಯಕ್ತಪಡಿಸುವಂಥದ್ದು. ದೇವರ ಕರುಣೆ ಮತ್ತು ನಮ್ಮ ವಿಶ್ವಾಸ ಇವೆರಡೂ ಕೂಡ. ಕೆಲವೊಮ್ಮೆ ದೇವರ ಕರುಣೆ ನಮಗೆ ಸಿಕ್ಕಿದರೆ ಆ ಕರುಣೆ ತಗೊಂಡು ಬೇರೆಯವರಿಗೂ ನಾವು ಕರುಣೆ ತೋರಿಸ್ಬೇಕು, ನಿಜ. ಸರಿ, 15 ಕರುಣೆ ವಿಶ್ವಾಸದ ಪಾಠಗಳನ್ನು ನಾವು ಈಗ ನೋಡಿಕೊಳ್ಳೋಣ ಒಂದೊಂದಾಗಿ. ಮತ್ತು ಮೊದಲನೇ ವಚನ, ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಜನರನ್ನು ಪಾಪಕ್ಕೆ ನಡೆಸುವಂಥ ವಿಷಯದ ಬಗ್ಗೆ ಮಾತನಾಡ್ತಾ ಇರುವಾಗ, ಆ ಪಾಪ ಯಾರಿಂದ ಬರ್ತಾವೋ ಅಂಥ ವ್ಯಕ್ತಿಗೆ ಅಯ್ಯೋ ಅಥವಾ ಕಷ್ಟ ಅಂತ ಹೇಳ್ಬಿಟ್ಟು, ಪಾಪ ಲೋಕದಲ್ಲಿ ಇದೆ, ಆದರೆ ಯಾರಿಂದ ಬರ್ತದೋ ಅನ್ನುವಂಥದ್ದು ಅದು ಕಷ್ಟ, ಅದು ಭೀಕರ ಅನ್ನುವ ಮಾತಿನಲ್ಲಿ ಹೇಳುವಾಗ, ನಾವು ಮೊಟ್ಟ ಮೊದಲನೇದಾಗಿ ಕರುಣೆ ಮತ್ತು ವಿಶ್ವಾಸದ ಕುರಿತಾಗಿ ಕಲಿಯತಕ್ಕ ಪಾಠ ಪಾಪದ ವಿಷಯವಾಗಿ. ಯಾಕಂತ ಹೇಳಿದರೆ, ಪಾಪ ಅಂದರೆ ಏನು ಎಂಬುದಾಗಿ ನೋಡುವಾಗ, ವಿಶ್ವಾಸ ಇಲ್ಲದಿರುವುದೇ ಪಾಪ. ಪಾಪ ಅಂದರೆ ಏನು? ಕರುಣೆ ಇಲ್ಲದಿರುವುದೇ ಪಾಪ. ವಿಶ್ವಾಸ ಇಲ್ಲದಿರುವುದು ಪಾಪವಾ? ಹೌದು. ರೋಮ 14ನೇ ಅಧ್ಯಾಯ 23ನೇ ವಚನ ಆ ರೀತಿಯಾಗಿ ಹೇಳ್ತದೆ. ರೋಮ 14:23. ವಿಶ್ವಾಸ ಇಲ್ಲದಿರುವಂಥದ್ದು ಅದು ಪಾಪ. ಅಷ್ಟೇ ಅಲ್ಲ, ಮತ್ತಾಯ 18:33 ಪ್ರಕಾರವಾಗಿ ಕರುಣೆ ಇಲ್ಲದಿರುವಂಥದ್ದು ಕೂಡ ಪಾಪವೇ, ಅದಕ್ಕೆ ದಂಡನೆ. ಆದುದರಿಂದ ಪಾಪದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿದರೆ, ಹೌದು, ದೇವರ ಮೇಲೆ ವಿಶ್ವಾಸ ಇಲ್ಲದೆ, ಇತರರ ವಿಷಯದಲ್ಲಿ ಕರುಣೆ ಇಲ್ಲದೆ ಇರುವಂಥ ಪಾಪದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಆ ರೀತಿಯಾಗಿ ವಿಶ್ವಾಸ ದೇವರಲ್ಲಿಯೂ ಇಲ್ಲ, ಕರುಣೆ ಇತರರಲ್ಲಿಯೂ ಇಲ್ಲದಂಥ ಪಾಪ ಮಾಡುವ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಅಂಥ ವ್ಯಕ್ತಿಯ ಕೊರಳಿಗೆ ಬೀಸುವ ಕಲ್ಲನ್ನು ನೇತು ಹಾಕಿ ಅಂಥವರನ್ನು ಸಮುದ್ರದೊಳಗೆ ಬಿಸಾಡುವುದು ಉತ್ತಮವಾಗಿರುವುದು ಅಂತ ಹೇಳ್ಬಿಟ್ಟು. ಯಾಕಂದರೆ ವಿಶ್ವಾಸಕ್ಕೂ ಕರುಣೆಗೂ ಪ್ರಾಮುಖ್ಯತೆಯನ್ನು ಕೊಡದ ಪಾಪ ಅದು ಗಂಭೀರವಾದದ್ದು. ಇಟ್ಸ್ ಎ ಸೀರಿಯಸ್ ಥಿಂಗ್ ಎಂಬ ಮಾತು ನಮ್ಮ ಕರ್ತನಾದ ಯೇಸುವಿನ ಲೂಕ 17:2ನೇ ವಚನದಲ್ಲಿ ಕಂಡು ಬರ್ತದೆ. ಮತ್ತು ಎರಡನೇ
ಪಾಠ. ಅಂದ ಹಾಗೆ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಿಂದ ಕರುಣೆ ಮತ್ತು ವಿಶ್ವಾಸದ ಕುರಿತಾಗಿ ಪಾಠ ಕಲಿತಾ ಇದ್ದೀವಿ. ಮೊದಲನೇ ಪಾಠ ಪಾಪದ ವಿಷಯದಲ್ಲಿ ನಾವು ಗಂಭೀರತೆಯನ್ನು ವಹಿಸ್ತಕ್ಕದ್ದು. ಎರಡನೇದಾಗಿ ನಾವು ನೋಡುವಾಗ ನಿನ್ನ ಸಹೋದರನು ಅಥವಾ ಸಹೋದರಿ, 3ನೇ ವಚನ ಲೂಕ 17:3, ನಿನಗೆ ವಿರೋಧವಾಗಿ ತಪ್ಪು ಮಾಡಿದರೆ, ಇದು ಸಾಧ್ಯತೆ, ಅದನ್ನು ಯಾವ ರೀತಿಯಾಗಿ ವ್ಯವಹರಿಸಬೇಕು. ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದರೆ ಅಂಥವರನ್ನು ಗದರಿಸು ಅಥವಾ ತಿದ್ದು. ಇದು ಸಹಜ. ಮೊದಲನೇ ವಚನದಲ್ಲಿ ಲೂಕ 17:1 ಈ ಪಾಪದ ಒಂದು ಲೋಕದಲ್ಲಿ ನಾವಿದ್ದೇವೆ. ಅದನ್ನೇ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಯೋಹಾನು ಕೂಡ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಕೆಡುಕನು ಈ ಲೋಕದಲ್ಲಿದ್ದಾನೆ. ಹಾಗಾದರೆ ಈ ಒಂದು ಪಾಪ ಒಬ್ಬ ವ್ಯಕ್ತಿ ಮಾಡುವಾಗ ಅಥವಾ ವಿಶ್ವಾಸಿ ಮಾಡುವಾಗ ಗದರಿಸತಕ್ಕದ್ದು ಅಂತ ಹೇಳ್ಬಿಟ್ಟು, ಅದೆರಡನೇ ಪಾಠ ನಾವು ಕರುಣೆ ಮತ್ತು ವಿಶ್ವಾಸಕ್ಕೆ ಸಂಬಂಧಿಸಿ. 3ನೇ ಪಾಠ ಏನಂತ ಹೇಳಿದರೆ, ಗದರಿಸಿದಾಗ ಲೂಕನ ಬರೆದ ಸುವಾರ್ತೆ 17:3ನೇ ವಚನದ ಪ್ರಕಾರವಾಗಿ ಆ ವ್ಯಕ್ತಿ, ಆ ವಿಶ್ವಾಸಿ ಮಾನಸಾಂತರ ಪಟ್ಟರೆ ಅಥವಾ ಪಶ್ಚಾತ್ತಾಪ ಪಟ್ಟರೆ ಅದು ಒಳ್ಳೆಯ ಒಂದು ರಿಸಲ್ಟ್. ಯಾಕಂದರೆ ತಪ್ಪು ಮಾಡಿದ್ದಾರೆ ನಿಮಗೆ ವಿರುದ್ಧವಾಗಿ ಅಂಥವ್ರನ್ನ ಗದರಿಸಿದಾಗ ಏನಾಗ್ತದೆ, ಐ ಆಮ್ ಸಾರಿ ಅಥವಾ ಪಶ್ಚಾತ್ತಾಪ ಪಡುವಂಥದ್ದು. ಇದು ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದು 3ನೇ ಒಂದು ಪಾಠ ಕರುಣೆ ಮತ್ತು ವಿಶ್ವಾಸಕ್ಕೆ ಸಂಬಂಧಿಸಿ. ಪಶ್ಚಾತ್ತಾಪ ಪಟ್ಟರೆ ಅಂಥವ್ರನ್ನು ನಾವೇನು ಮಾಡಬೇಕು? ಕ್ಷಮಿಸು. ಇದು ಯೇಸು ಸ್ವಾಮಿಯ ಬೋಧನೆ, ಲೂಕ 17:3. ಮತ್ತು 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ, 7 ಸಾರಿ. ಒಂದು ವೇಳೆ ಒಂದು ದಿನದಲ್ಲಿ 7 ಸಾರಿ ನಮಗೆ ವಿರುದ್ಧವಾಗಿ ಪಾಪ ಮಾಡಿ, ಈಗ ಅದು ದೊಡ್ಡ ತಪ್ಪು ಅಂತ ಹೇಳ್ಬೋದು ಅಥವಾ ಪಾಪ ಅಂತ ಹೇಳ್ಬೋದು. ನಮಗೆ ವಿರುದ್ಧವಾಗಿ ತಪ್ಪು ಮಾಡಿ ಅಥವಾ ನಮ್ಮ ವಿರುದ್ಧವಾಗಿ ಪಾಪ ಮಾಡಿ 7 ಸಾರಿಯೂ ನಮ್ಮ ಕಡೆಗೆ ಬಂದು ನಾನು ಪಶ್ಚಾತ್ತಾಪ ಪಡ್ತೇನೆ ಅಂತ ಹೇಳಿದರೆ ಏನು ಮಾಡಬೇಕು? ಹೌದು, ಏನು ಹೇಳಬೇಕಂದ್ರೆ ಕ್ಷಮಿಸಬೇಕು. ದಿನಕ್ಕೆ 24 ತಾಸು, ಒಂದು ದಿನಕ್ಕೆ 24 ತಾಸು ಅಂತ ಹೇಳುವಾಗ ದಿನಕ್ಕೆ 7 ಸಾರಿ. ನಾವು ಒಂದು 10 ತಾಸು ನಿದ್ದೆ ಮಾಡಿಬಿಡ್ತೀವಿ ರಾತ್ರಿ. ಆದ ಕಾರಣ 24 ತಾಸಿನಲ್ಲಿ 10 ಮೈನಸ್ ಮಾಡೋಣ, 14 ತಾಸು ಉಳಿತದೆ. 14 ತಾಸು ಡಿವೈಡೆಡ್ ಬೈ 7. ಯಾಕಂದರೆ ನಿದ್ದೆ ಟೈಮ್ ಬಿಟ್ಟುಬಿಟ್ಟು ಉಳಿದಂಥ ಹಗಲು ಹೊತ್ತಿನಲ್ಲಿ ನಾವು 14 ತಾಸಿದೆ. 14 ತಾಸಿನಲ್ಲಿ 7 ಸಾರಿ ಬಂದು ನಾನು ತಪ್ಪಾಯಿತು ಅಂತ ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿಬಿಟ್ಟು ತಪ್ಪಾಯಿತು ಕ್ಷಮಿಸು ಅಂತ ಕೇಳುವಾಗ ಪಶ್ಚಾತ್ತಾಪ ಪಟ್ಟರೆ ಏನು ಮಾಡಬೇಕು? ದಿನಕ್ಕೆ ಅಂದರೆ 14 ತಾಸಿಗೆ 7 ಸಾರಿ ಅಂತ ಹೇಳುವಾಗ ಏನಾಗ್ತದೆ? 2 ತಾಸು. ಹಾಗಾದರೆ ಏನಾಗ್ತದೆ? 2 ಒಂದೊಂದು ತಾಸಿಗೂ ಬಂದು ಅಥವಾ 2 ತಾಸಿಗೂ ಸಾರಿ ಅಂತ ಕೇಳಿದರೆ, ಆ ಸಾರಿ ಕೇಳಲಿಕ್ಕೂ ನಮಗೆ ಟೈಮ್ ಬೇಕಲ್ಲ, 1 ನಿಮಿಷ ಆದರೂ ಬೇಕು. ಹಾಗಾದರೆ ಬಂದು
7 ಸಾರಿನೂ 14 ತಾಸಿನಲ್ಲಿ ಕೇಳ್ತಾ ಇದ್ದರೆ, ಒಂದೊಂದು ತಾಸು 2 ತಾಸು ಸಾರಿ 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 ಅಂತ ಕೇಳ್ತಾ ಇದ್ದರೆ ಅವ್ರನ್ನ ಕ್ಷಮಿಸಬೇಕು ಎಂಬುದಾಗಿ ದೇವರ ವಾಕ್ಯ ಬೋಧನೆ, ಯೇಸು ಸ್ವಾಮಿಯ ಬೋಧನೆ. ಇದು ಕರುಣೆ ಮತ್ತು ವಿಶ್ವಾಸಕ್ಕೆ ಇರುವ 5ನೇ ಪಾಠ. 15 ಪಾಠಗಳಿದೆ, 5ನೇ ಪಾಠ ಇದು. 6ನೇ ಪಾಠ, ಈ ಮಾತು ಈ ರೀತಿಯಾಗಿ ಬೋಧನೆ ಯೇಸು ಸ್ವಾಮಿ ನೀಡಿದಾಗ ಲೂಕನ ಸುವಾರ್ತೆ 17ನೇ ಅಧ್ಯಾಯದ 5ನೇ ವಚನದಲ್ಲಿ ಶಿಷ್ಯರು 12 ಜನ ಏನು ಹೇಳ್ತಾರೆ, ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸು. ಈ ರೀತಿಯಾಗಿ ನಾವು ಮಾಡಬೇಕಾದ್ರೆ ನಮ್ಮ ವಿಶ್ವಾಸ ಹೆಚ್ಚಿಸಬೇಕಂತ ಕೇಳ್ಕೊಳ್ತಾರೆ. ಇನ್ಕ್ರೀಸ್ ಅವರ್ ಫೇತ್. ಆ ರೀತಿಯಾಗಿ ಹೇಳಿದ ತಕ್ಷಣ ನಮ್ಮ ಕರ್ತನಾದ ಯೇಸು ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನದಲ್ಲಿ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಅಥವಾ ವಿಶ್ವಾಸ ಇರುವುದಾದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಥವಾ ನಾಟಿಕೋ ಎಂದು ಹೇಳುವುದಾದರೆ ಅದು ನಿಮಗೆ ವಿಧೇಯವಾಗುವುದು. ವಾವ್! ಹಾಗಾದರೆ ವಿಶ್ವಾಸ ಹೆಚ್ಚಿಸು ಅಂತ ಶಿಷ್ಯರು ಸ್ವಾಮಿಯನ್ನು ಕೇಳಿದಾಗ ಕರ್ತನಾದ ಯೇಸು ಅವರಿಗೆ ನೀಡಿದ ಉತ್ತರ ಏನಂತ ಹೇಳಿದರೆ, ವಿಶ್ವಾಸ ಮಾತಾಡ್ರಿ, ನೀವು ಅಧಿಕಾರದಿಂದ ವಿಶ್ವಾಸವನ್ನು ಮಾತಾಡ್ರಿ, ಆಗ ಸಮಸ್ಯೆ ಬುಡ ಸಮೇತ ಕಿತ್ತು ಹಾಕಲಾಗುತ್ತದೆ ಎಂಬುದಾಗಿ. ರೂಟ್ ಪ್ರಾಬ್ಲಮ್ ವಿಲ್ ಒಬೇ ಯು. ನಿಮಗೆ ಅದು ವಿಧೇಯವಾಗ್ತದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಕರುಣೆ ಮತ್ತು ವಿಶ್ವಾಸಕ್ಕೆ ಸಂಬಂಧಿಸಿದ 7ನೇ ಒಂದು ಪಾಠವಾಗಿದೆ. 15 ಪಾಠಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 19 ವಚನಗಳಲ್ಲಿ. ಈಗ 7 ಮುಗೀತು, ಇನ್ನು ಕೂಡ ಉಳಿದಂಥದ್ದು ನಾವು ನೋಡೋಣ ಬನ್ನಿರಿ. ಈ ರೀತಿಯಾಗಿ ಹೇಳಿದಾಗ 7ನೇ ವಚನದಿಂದ ಲೂಕ 17 7ರಿಂದ 9 ವಚನಗಳವರೆಗೆ ಒಬ್ಬ ಯಜಮಾನನು ಮತ್ತು ಆಳಿನ ವಿಷಯದಲ್ಲಿ ನೋಡ್ತೀವಿ. ಯಾವ ರೀತಿಯಾಗಿ ಯಜಮಾನನು ಯಾವ ರೀತಿಯಾಗಿ ಅಧಿಕಾರದಿಂದ ಮರಕ್ಕೆ ನೀನು ಹೋಗು ಅಂಥೇಳಿ ಒಂದು ಕಷ್ಟಕರವಾದ ಕೆಲಸ ಮರಕ್ಕೆ ಕೊಟ್ಟಾಗ ಅದು ಹೋಗಿ ವಿಧೇಯವಾಯ್ತಲ್ಲ, ಆ ರೀತಿಯಾಗಿ ಯಜಮಾನನು ಈಗ ಒಬ್ಬ ಸೇವಕನಿಗೆ ಒಂದು ಕೆಲಸ ಏನಾದರೂ ಕೊಡುವಾಗ ಆ ಯಜಮಾನನು ಕೊಟ್ಟ ಆಜ್ಞೆಗೆ ಮಾತಿಗೆ ಸೇವಕನೇನು ಮಾಡಬೇಕು? ವಿಧೇಯನಾಗಬೇಕು. ಹೌದು, ಅದನ್ನೇ ನಾವು 7, 8, 9 ವಚನಗಳಲ್ಲಿ ನಾವು ನೋಡ್ಕೊಳ್ತೇವೆ. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೀವು ಕೂಡ ಅದೇ ರೀತಿಯಾಗಿ ವಿಧೇಯರಾಗಿರಿ. ಅವಾಗ ವಿಶ್ವಾಸ ಮತ್ತು ಕರುಣೆಯ ಅನುಭವ ನಿಮಗೆ ಲಭ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಇವೆಲ್ಲ ಹೇಳಿದ ಮೇಲೆ ಅಂದರೆ 10ನೇ ವಚನ ಕೂಡ ಭಾಳ ಪ್ರಾಮುಖ್ಯ. ಅದೇನಂತ ಹೇಳಿದ್ರೆ, ಇವೆಲ್ಲ ನೀವು ಆಜ್ಞಾಪಿಸಿದನ್ನೆಲ್ಲ ಮಾಡಿದ ಮೇಲೆ ನಾವು ಅಯೋಗ್ಯರಾದ ಆಳುಗಳಷ್ಟೇ, ಅಪ್ರಯೋಜಕ ಆಳುಗಳು. ಅದು ಮೂಲ ಭಾಷೆಯಲ್ಲಿ ನಾವು ಸಾಲವಾಗಿ ನೀಡಲಾದ ಆಳುಗಳು ಎಂಬುದಾಗಿ. 9ನೇದಾಗಿ ಕೆಲವು ಕುಷ್ಠರೋಗಿಗಳು, ಅಂದರೆ 10 ಕುಷ್ಠರೋಗಿಗಳು ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಂಥ ಸಮಾರ್ಯ ಮತ್ತು ಗಲಿಲಾಯ ಪ್ರಾಂತ್ಯಗಳ ಮಧ್ಯದಲ್ಲಿದ್ದ ಹಳ್ಳಿಯ ಮಾರ್ಗವಾಗಿ ಹೋಗ್ತಿದ್ದಾಗ 10 ಜನ ಕುಷ್ಠರೋಗಿಗಳು ಬಂದು ಒಂದೇ ಒಂದು ಕೇಳ್ತಾರೆ. ಅವರು ದೂರದಲ್ಲಿ ನಿಂತ್ಕೊಂಡು ಲೂಕ 17:13 ಏನಂದರೆ, ನಮ್ಮ ಮೇಲೆ ಕರುಣೆ ಇಡು, ನಮ್ಮನ್ನು ಕರುಣಿಸು. ಕರುಣೆಯ 15 ಪಾಠಗಳು, ಕರುಣೆ ಮತ್ತು ವಿಶ್ವಾಸದ 15 ಪಾಠಗಳಲ್ಲಿ ಇದು ಕೂಡ ಒಂದಾಗಿದೆ. ಅದೇನೆಂದರೆ ಪ್ಲೀಡ್ ಫಾರ್ ಮರ್ಸಿ. ಕರುಣೆಗಾಗಿ ಮೊರೆ ಇಡಬೇಕು. ಕರುಣೆಗಾಗಿ ಮೊರೆ ಇಡುವುದು. 10 ಜನರು ಕೂಡ ಇಷ್ಟು ಕಾಲ ಅವರು ಊರು ಹೊರಗಿದ್ದರು ಅಂಥವರು ಈಗ ಯೇಸು ಸ್ವಾಮಿ
ಈ ಮಾರ್ಗವಾಗಿ ಹೋಗ್ತಿದ್ದಾರಂತ ಹೇಗೋ ಗೊತ್ತಾಯಿತು. ಕರುಣೆಗಾಗಿ ಮೊರೆ ಇಡ್ತಿದ್ದಾರೆ. ಏನಾಯಿತು ನಾವು ನೋಡೋಣ. 14ನೇ ವಚನ, ಲೂಕನ ಬರೆದ ಸುವಾರ್ತೆ 17:14. ಯೇಸು ಅವರನ್ನು ನೋಡಿ ಅವರಿಗೆ, ಯಾಜಕರಿಗೆ ನಿಮ್ಮನ್ನು ತೋರಿಸಿಕೊಳ್ಳ್ರಿ. ಯಾಕಂತ ಹೇಳಿದರೆ ಯಾಜಕಾಂಡ 14ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಗಳ ವಿಷಯದಲ್ಲಿ ಅವರು ಏನು ಮಾಡಬೇಕು, ಯಾಜಕರ ಹತ್ರ ಹೋಗಿ ತೋರಿಸ್ಕೋಬೇಕು. ವಾಸಿಯಾದರೂ ಕುಷ್ಠರೋಗ ಬಂದರೂ ಅವ್ರು ಹೋಗಿ ತೋರಿಸ್ಕೋಬೇಕು. ಆದ ಕಾರಣ ಯೇಸು ಸ್ವಾಮಿ ನೀಡುವಂಥ ಒಂದು ಪಾಠ, ಒಬೇ ದ ವರ್ಡ್. ವಾಕ್ಯಕ್ಕೆ ನೀವು ವಿಧೇಯರಾಗ್ರಿ. ಒಬೇ ದ ವರ್ಡ್, ವಾಕ್ಯಕ್ಕೆ ನೀವು ವಿಧೇಯರಾಗ್ರಿ ಎಂಬ ಮಾತನ್ನು ಹೇಳಿದಾಗ ಏನಾಯಿತು. 14ನೇ ವಚನ, ಅವರು ಹೋಗುತ್ತಿರುವಾಗಲೇ ಸ್ವಸ್ಥರಾದರು. ವಾವ್! ಅವರು ಹೋಗುತ್ತಿರುವಾಗಲೇ, ಅವರು ವಿಧೇಯರಾಗುತ್ತಿರುವಾಗಲೇ ಸ್ವಸ್ಥರಾದರು. ಕರುಣೆಯ ಮಹತ್ವ ಎಷ್ಟಿದೆ ನೋಡ್ರಿ. ಕರುಣಿಸು ಅಂದರು. ಯೇಸು ಸ್ವಾಮಿ ಕರುಣಿಸಿ ಒಂದು ಮಾತು ಹೇಳಿದರು. ಅವರು ವಿಶ್ವಾಸದಿಂದ ಹೊರಟು ಹೋದರು. ಯಾಕಂದರೆ ಅವರು ಯಾಜಕರಿಗೆ ಹೋಗಿ ತೋರಿಸ್ಬೇಕು ವಾಸಿಯಾಗಿದ್ದನು. ವಿಶ್ವಾಸ ಬೇಕದಕ್ಕೆ. ಸ್ವಸ್ಥರಾದರು. ಆ ರೀತಿಯಾಗಿ ಹೋಗ್ತಾ ಇರುವಾಗಲೇ ಸ್ವಸ್ಥರಾದಾಗ ಒಬ್ಬನು, 10 ಜನ ಕುಷ್ಠರೋಗಿಗಳಲ್ಲಿ ಒಬ್ಬನು, ಲೂಕನ ಬರೆದ ಸುವಾರ್ತೆ 17:15, ತಾನು ಸ್ವಸ್ಥವಾದದ್ದನ್ನು ಕಂಡು ಮಹಾಶಬ್ದದಿಂದ ದೇವರನ್ನು ಮಹಿಮೆ ಪಡಿಸ್ತಾನೆ. ಹಿ ಥ್ಯಾಂಕ್ಸ್ ಗಾಡ್. ನಂಬಿಕೆ ದೇವರನ್ನು ಗೌರವಿಸ್ತದೆ, ಕೃತಜ್ಞತೆ ಹೇಳ್ತದೆ. ವಿಶ್ವಾಸ ಇದ್ದಾಗ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತೇವೆ. ಆ ರೀತಿಯ ಕೃತಜ್ಞತೆಯನ್ನು ಹೇಳಿಬಿಟ್ಟು ಹಿಂದಿರುಗಿ ಬಂದು ಈಗ ಯೇಸು ಸ್ವಾಮಿಗೆ ಅವನು ಕೃತಜ್ಞತೆಯನ್ನು ಹೇಳಬೇಕಂತ ಹೇಳ್ಬಿಟ್ಟು ಬಂದು ಯೇಸು ಕರ್ತನ ಪಾದಕ್ಕೆ ಬೀಳ್ತಾನೆ ರೀ. ಲೂಕನ ಬರೆದ ಸುವಾರ್ತೆ 17:16 ಅದನ್ನು ನಾವು ನೋಡ್ತೇವೆ. ಅವಾಗ ಯೇಸು ಸ್ವಾಮಿ ಕೇಳಿದ ಕ್ವಶನ್ ಭಾಳ ಚೆನ್ನಾಗಿದೆ. 17:17 ಲೂಕನ ಸುವಾರ್ತೆ, 10 ಮಂದಿ ಸ್ವಸ್ಥರಾದರಲ್ಲವೇ, ಉಳಿದ 9 ಮಂದಿ ಎಲ್ಲಿ? ಹಾಗಾದರೆ ವಿಶ್ವಾಸದಿಂದ ಹೌದು ಸ್ವಸ್ಥರಾಗಿದ್ದೀರಿ, ಆದರೆ ವಿಶ್ವಾಸದಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬುದನ್ನು ಯೇಸು ಸ್ವಾಮಿ ಎಕ್ಸ್ಪೆಕ್ಟ್ ಮಾಡಿದರು, ನಿರೀಕ್ಷಿಸಿದರು. ದೇವರು ಕೂಡ ನಿರೀಕ್ಷಿಸ್ತಾರೆ. ಅನೇಕ ಸಾರಿ ನಾವು ಕೃತಜ್ಞತೆ ಹೇಳದೆ ಹೋಗಿದ್ದೀವಿ, ಕೃತಜ್ಞತೆಯುಳ್ಳವರಾಗದೇ ಹೋಗಿದ್ದೀವಿ. ಅದು ದೇವರ ಕರುಣೆ ನಾವು ಉಳಿದಿರುವಂಥದ್ದು. ಅನಂತರ ದೇವರನ್ನು ಮಹಿಮೆ ಪಡಿಸುವುದಕ್ಕೆ ವಿದೇಶಿಯ ಹೊರತು ಬೇರೆ ಯಾರು ಹಿಂದಿರುಗಲಿಲ್ಲವೇ ಅಂತ ಯೇಸು ಸ್ವಾಮಿ ಹೇಳಿಬಿಟ್ಟು ಈಗ ಆ ಕುಷ್ಠರೋಗಿ ವಾಸಿಯಾಗಿ ಬಂದಂಥ ಸ್ವಸ್ಥವಾದ ವ್ಯಕ್ತಿಗೆ ಲೂಕನ ಬರೆದ ಸುವಾರ್ತೆ 17:19 ಯೇಸು ಸ್ವಾಮಿ ಹೌದು ಎದ್ದು ಹೋಗು, ಯಾಕಂದರೆ ಅವನಿನ್ನೂ ಪಾದಕ್ಕೆ ಬಿದ್ದಿದ್ದಾನೆ. ಯೇಸು ಸ್ವಾಮಿ ಪಾದದಲ್ಲಿ ಎದ್ದು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಅಥವಾ ರಕ್ಷಿಸಿದೆ. ಅವನಿಗೆ ರಕ್ಷಣೆ ಕೂಡ ಬಂತು, ಯಾಕಂದರೆ ಅವನಿಗೆ ನಂಬಿಕೆ ಇತ್ತು. ಯಾವುದರಲ್ಲಿ ನಂಬಿಕೆ? ಆತನ ಕರುಣಿಸು ಅಂತ ಹೇಳಿದ್ನಲ್ಲ, ಆತನ ಕರುಣೆಯಲ್ಲಿ ಅವನಿಗೆ ನಂಬಿಕೆ ಇತ್ತು. He had faith in the mercy of the Lord. ಹೀಗೆ ನಾವು ಕರುಣೆ ಮತ್ತು ವಿಶ್ವಾಸದ ಕುರಿತಾಗಿ 15 ಪಾಠಗಳನ್ನು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 1-19 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.